ಫೋಲ್ಡ್ ಆ್ಯಂಡ್ ಫ್ಲಿಪ್ ಫೋನ್ಸ್ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ ಮೊದಲನಾಗಿ ಮೈಂಡಲ್ಲಿ ಬರೋದು ಸ್ಯಾಮ್ಸಂಗ್ ಬ್ರ್ಯಾಂಡು. ಯಾಕಂದರೆ ಸ್ಯಾಮ್ಸಂಗ್ 4 ವರ್ಷದಿಂದ ಈ ಫೋಲ್ಡ್ ಆ್ಯಂಡ್ ಫ್ಲಿಪ್ ಫೋನ್ಸ್ ಮಾರ್ಕೆಟ್ನ ಗ್ರ್ಯಾಬ್ ಮಾಡಿದೆ. ಸೊ ಈಗ ಬೇರೆ ಕಂಪ್ನೀಸ್ ಕೂಡ ಈ ಮಾರ್ಕೆಟಲ್ಲಿ ಬರ್ತಾ ಇದ್ದಾರೆ. ಸೊ ಈಗ ರೀಸೆಂಟಾಗಿ ಓಪೋ ಕಡೆಯಿಂದ ಓಪೋ N2 ಫ್ಲಿಪ್ ಲಾಂಚ್ ಆಗಿದೆ. ಸೊ ಇವತ್ತಿನ ವಿಡಿಯೋಲಿ ಓಪೋ N2 ಫ್ಲಿಪ್ ಫೋನ್ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇದು ಆಲ್ಮೋಸ್ಟ್ ಸ್ಯಾಮ್ಸಂಗ್ ಫ್ಲಿಪ್ ಥರ ಕಾಣುತ್ತೆ, ಬಟ್ ಒಂದೇ ಒಂದು ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡೋದಂದರೆ ಇದರಲ್ಲಿ ಬ್ಯಾಕ್ ಸೈಡಲ್ಲಿ 3.2 ಇಂಚಸ್ ಆಮ್ಲೆಟ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ನಿಮಗೆ ಅಷ್ಟು ಡಿಸ್ಪ್ಲೇ ಸಿಗ್ತಿರಲಿಲ್ಲ, ಸ್ಮಾಲ್ ಡಿಸ್ಪ್ಲೇ ಸಿಗ್ತಾ ಇತ್ತು, ಬಟ್ ಅಷ್ಟು ಅದು ವರ್ಕ್ ಆಗ್ತಿರಲಿಲ್ಲ. ಬಟ್ ಇದರಲ್ಲಿ ಸುಮಾರು ಫೀಚರ್ಸ್ ಆ ಡಿಸ್ಪ್ಲೇಲಿ ವರ್ಕ್ ಆಗುತ್ತೆ. ಸೊ ಹಾಗೆ ಇಲ್ಲಿ ಫ್ರಂಟಲ್ಲಿ 120 Hz ಆಫ್ LTPO ಆಮ್ಲೆಟ್ ಡಿಸ್ಪ್ಲೇ ಕೊಟ್ಟವ್ರೆ. ಇದರಲ್ಲಿ 1600 nits ಬ್ರೈಟ್ನೆಸ್ ಸಿಗುತ್ತೆ. ಸೊ ಒಂದು ಫ್ಲಾಗ್ಶಿಪ್ ಲೆವೆಲ್ ಫೋನ್ಸಲ್ಲಿ ನಿಮಗೆ ಈ ಥರ ಬ್ರೈಟ್ನೆಸ್ ಸಿಗೋದು ಆಬ್ವಿಯಸ್ಲಿ ಇದು ಕೂಡ ಒಂದು ಫ್ಲಾಗ್ಶಿಪ್ ಲೆವೆಲ್ ಫೋನೇ. ಹಾಗೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರೊಸೆಸರ್ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ ಲೇಟೆಸ್ಟ್ MediaTek 9000+ ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ USF 3.1 ಕೂಡ ಸಿಗುತ್ತೆ. ಹಾಗೆ ಇಲ್ಲಿ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ 4300 mAh ಬ್ಯಾಟ್ರಿ ಸಿಗುತ್ತೆ. 44W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ. ಹಾಗೆ ಇದು TUV ಸರ್ಟಿಫೈಡ್ ಕೂಡ ಇದೆ. ಹಾಗೆ ಇಲ್ಲಿ ಫೋನ್ ಬ್ಯಾಕ್ ಸೈಡಲ್ಲಿ ನಿಮಗೆ ಗೋರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಕ್ಯಾಮ್ರಾ ಸೆಟಪ್ ಬಗ್ಗೆ ಮಾತಾಡ್ತೀರಾ ಅಂದರೆ ಹ್ಯಾಸಲ್ ಬ್ಲೇಡ್ ಕ್ಯಾಮ್ರಾ ಸೆಟಪ್ ಸಿಗುತ್ತೆ. ಸೊ ಹ್ಯಾಸಲ್ ಬ್ಲೇಡ್ ಅಂತ ನೇಮ್ ಪ್ಲೇಟ್ ಬಂದ ತಕ್ಷಣ ನೀವು ಕ್ಯಾಮ್ರಾ ಸೆಟಪ್ ಇಮ್ಯಾಜಿನ್ ಮಾಡ್ಕೋಬೇಕು, ಆಟೋಮೆಟಿಕ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು ಒಳ್ಳೆ ಕ್ಯಾಮ್ರಾ ಸೆಟಪ್ ಇರುತ್ತೆ ಅಂತ. ಸೊ ಓವರಾಲ್ ಈ ಫೋನ್ನ ನೋಡ್ತೀರಾ ಅಂದರೆ ಸ್ಪೆಸಿಫಿಕೇಷನ್ಸ್ನ, ಡಿಸೈನ್ನ, ಕ್ಯಾಮ್ರಾ ಸೆಟಪ್ಸ್ನ ನೋಡ್ತೀರಾ ಅಂದರೆ ಎಲ್ಲ ಚೆನ್ನಾಗಿದೆ. ಬಟ್ ಇದರಲ್ಲಿ ಒಂದು IP ರೇಟಿಂಗ್ನ ಕೊಡ್ತಾ ಇದ್ದರೆ ಟಾಪ್ ನಾಚ್ ಫೋನ್ ಇರ್ತಾಯಿತ್ತು. ಸೊ ಇದಾಯಿತು ಓವರಾಲ್ ಗೊತ್ತೆ ಓಪೋ ಫೈಂಡ್ N2 ಫ್ಲಿಪ್ ಫೋನ್ದು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಹಾಗೆ 90% ಜನ ವೀಡಿಯೋನ ನೋಡ್ತಾರೆ, ಲೈಕೇ ಮಾಡಲ್ಲ, ಸಬ್ಸ್ಕ್ರೈಬೇ ಮಾಡಲ್ಲ. ಸೊ ನಿಮಗೋಸ್ಕರ ವೀಡಿಯೋಸ್ನ ಮಾಡ್ತೀನಿ, ಬಟ್ ನೀವು ಸಬ್ಸ್ಕ್ರೈಬೇ ಮಾಡಲ್ಲ, ಲೈಕ್ ಮಾಡಲ್ಲ ಅಂದರೆ ಡಿಮೋಟಿವೇಟ್ ಆಗುತ್ತೆ. ಸೊ ಏನಿಲ್ಲ, ಅಟ್ಲೀಸ್ಟ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಮೋಟಿವೇಟ್ ಆಗುತ್ತೆ ಇನ್ನೂ ವೀಡಿಯೋಸ್ ಮಾಡೋಕ್ಕೆ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.